ಜಿಂಬಾಬ್ವೆ ನಡುವಿನ ಪಂದ್ಯಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಎರಡೂ ತಂಡಗಳು ಸೂಪರ್ 8 ಸುತ್ತಿನ ಮೊದಲ ಪಂದ್ಯಗಳಲ್ಲಿ ಹೀನಾಯವಾಗಿ ಸೋತು ಈಗ ಗೆಲುವಿನ ಟ್ರ್ಯಾಕ್ಗೆ ಮತ್ತೆ ಕಂಬ್ಯಾಕ್ ಮಾಡುವಂತ ನಿಟ್ಟಿನಲ್ಲೇ ಕಣಕ್ಕಿಳಿತಾರೆ. ಟೀಂ ಇಂಡಿಯಾಗೆ ಈ ಪಂದ್ಯ ಸೆಮಿಸ್ ಟಿಕೆಟ್ ಸಿಗುತ್ತಾ ಅಥವಾ ಇಲ್ವಾ ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಆದ್ರೆ ಇಲ್ಲಿ ಪಂದ್ಯವನ್ನ ಗೆಲ್ತೀವಿ ಅನ್ನೋದಕ್ಕಿಂತ ಎಷ್ಟು ಮಾರ್ಜಿನ್ ನಲ್ಲಿ ಗೆಲ್ತೀವಿ ಅನ್ನೋದೇ ಈಗಿರುವಂತ ಚಾಲೆಂಜ್. ಮೈನಸ್ ಇರುವಂತ ನೆಟ್ ರನ್ ರೇಟ್ ಪ್ಲಸ್ ಆಗಬೇಕು ಅಂದ್ರೆ ಭಾರತ ಜಿಂಬಾಬ್ವೆ ವಿರುದ್ಧ ಯಾವ ಮಾರ್ಜಿನ್ ನಲ್ಲಿ ಗೆಲ್ಲಬೇಕು? ಮೊದಲು ಬ್ಯಾಟಿಂಗ್ ಮಾಡಿದ್ರೆ ಹೇಗೆ ಅಥವಾ ಚೇಸಿಂಗ್ ಮಾಡಿದ್ರೆ ಹೇಗಿದೆ ಲೆಕ್ಕಾಚಾರ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಗ್ರೂಪ್ 1 ನಲ್ಲಿ ಈಗಾಗಲೇ ವೆಸ್ಟ್ ಇಂಡೀಸ್ ಹಾಗೆ ಸೌತ್ ಆಫ್ರಿಕಾ ತಂಡಗಳು ಮೊದಲ ಪಂದ್ಯದಲ್ಲೇ ಭರ್ಜರಿಯಾಗಿ ಗೆದ್ದಿದ್ದಾರೆ. ಬೃಹತ್ ಅಂತರದ ಗೆಲುವು ನೆಟ್ ರನ್ ರೇಟ್ ನಲ್ಲಿ ದೊಡ್ಡ ಅಂತರವನ್ನೇ ಸೃಷ್ಟಿಸಿದೆ. ಜಿಂಬಾಬ್ವೆ ವಿರುದ್ಧ ವೆಸ್ಟ್ ಇಂಡೀಸ್ ತಂಡ 107 ರನ್ಗಳ ಅಂತರದಲ್ಲಿ ಗೆದ್ದಿದ್ರೆ ಭಾರತ ವಿರುದ್ಧ ದಕ್ಷಿಣ ಆಫ್ರಿಕಾ ತಂಡ 76 ರನ್ಗಳ ಅಂತರದಲ್ಲಿ ಗೆದ್ದು ಟಾಪ್ 2 ನಲ್ಲಿದ್ದಾರೆ. ವೆಸ್ಟ್ ಇಂಡೀಸ್ ತಂಡ +5.350 ಇದ್ರೆ ಅಂದ್ರೆ ನೆಟ್ ರನ್ ರೇಟ್ ಇದ್ರೆ 2 ಅಂಕಗಳ ಜೊತೆಗೆ ಟಾಪ್ 1 ನಲ್ಲಿದೆ. ದಕ್ಷಿಣ ಆಫ್ರಿಕಾ ತಂಡ +3.800 ರ ನೆಟ್ ರನ್ ರೇಟ್ ಅನ್ನ ಹೊಂದಿದ್ದು ಟಾಪ್ 2 ನಲ್ಲಿದೆ. ಆದ್ರೆ ಭಾರತದ ನೆಟ್ ರನ್ ರೇಟ್ -3.800 ಇದೆ. ಲೀಗ್ ಹಂತದಲ್ಲಿ ಆಡಿದಂತ ಎಲ್ಲಾ ಪಂದ್ಯಗಳನ್ನ ಗೆದ್ದ ಜಿಂಬಾಬ್ವೆ ತಂಡ ಈಗ -5.350 ಕಳಪೆ ನೆಟ್ ರೇಟ್ ಅನ್ನ ಹೊಂದಿದ್ದು ಕೊನೆಯ ಸ್ಥಾನದಲ್ಲಿದೆ. ಸೊ ಭಾರತ ಈಗ ಟಾಪ್ 1ಗೆ ಹೋಗೋಕೆ ಆಗದೆ ಇದ್ರೂ ಕೂಡ ಟಾಪ್ 2 ಟಿಕೆಟ್ಗಾದ್ರೂ ಕೂಡ ಫೈಟ್ ಕೊಡ್ಲೇಬೇಕಿದೆ. ಹೀಗಾಗಿ ನೆಟ್ ರನ್ ರೇಟ್ನು ಕೂಡ ಹೆಚ್ಚಿಸಿಕೊಳ್ಬೇಕಿದೆ. ಜಿಂಬಾಬ್ವೆ ವಿರುದ್ಧದ ಪಂದ್ಯದಲ್ಲಿ ಭಾರತ ಎಷ್ಟು ರನ್ಗಳಿಂದ ಅಥವಾ ವಿಕೆಟ್ಗಳಿಂದ ಗೆದ್ರೆ ಭಾರತಕ್ಕೆ ಪ್ಲಸ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಚೆನ್ನೈನ MA ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಈ ಪಂದ್ಯದಲ್ಲಿ ಭಾರತ ಮೊದಲು ಬ್ಯಾಟಿಂಗ್ ಅನ್ನ ಮಾಡಿದ್ರೆ ಡೂ ಆರ್ ಡೈ ಅಂತ ರನ್ಗಳನ್ನ ಗಳಿಸಬೇಕು. ಅಟ್ ಎನಿ ಕಾಸ್ಟ್ 200 ರನ್ಗಳನ್ನ ಹೊಡಿಲೇಬೇಕು. ಆಮೇಲೆ ಭಾರತ ಜಿಂಬಾಬ್ವೆಯನ್ನ 124 ಅಥವಾ ಅದಕ್ಕಿಂತ ಕಡಿಮೆ ರನ್ಗಳಿಗೆ ಆಲ್ ಔಟ್ ಮಾಡಬೇಕು ಅಥವಾ ರನ್ಗಳನ್ನ ದಾಟದಂತೆ ನೋಡಿಕೊಳ್ಬೇಕು. ಇಲ್ಲಿ ಭಾರತ 180 ರನ್ಗಳನ್ನ ಅಷ್ಟೇ ಹೊಡೆಯೋಕೆ ಸಾಧ್ಯವಾಗಿದ್ದು 200 ರನ್ಗಳ ಹತ್ರಕ್ಕೂ ಹೋಗೋಕೆ ಸಾಧ್ಯವಾಗಲಿಲ್ಲ ಅಂದ್ರೆ ನೆಕ್ಸ್ಟ್ ಚೇಸಿಂಗ್ಗೆ ಬರುವಂತ ಜಿಂಬಾಬ್ವೆಯನ್ನ 104 ರನ್ ಅಥವಾ ಅದಕ್ಕಿಂತ ಕಡಿಮೆ ರನ್ಗಳಿಗೆ ಸೀಮಿತಗೊಳಿಸಬೇಕು. ಆಗ ಭಾರತ ಬಿಗ್ ಮಾರ್ಜಿನ್ ನಲ್ಲಿ ಗೆದ್ದಂತಾಗುತ್ತೆ. ಈ ತರ ಗೆಲ್ಲೋದು ಸ್ವಲ್ಪ ಚಾಲೆಂಜಿಂಗ್ ಅನಿಸ್ಬೋದು, ಆದ್ರೆ ಅಸಾಧ್ಯ ಅಂತೂ ಅಲ್ವೇ ಅಲ್ಲ. ಯಾಕಂದ್ರೆ ಭಾರತ ಈಗಾಗಲೇ 18 ಸಲ T20 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ 77 ರನ್ಗಳಿಗಿಂತ ಹೆಚ್ಚಿನ ಮಾರ್ಜಿನ್ ನಲ್ಲಿ ಗೆಲುವು ಸಾಧಿಸಿದೆ. ಸೊ ಇದು ಫಸ್ಟ್ ಬ್ಯಾಟಿಂಗ್ಗೆ ಬಂದ್ರೆ ಭಾರತಕ್ಕೆ ಇರುವಂತ ಟಾಸ್ಕ್. ಇಲ್ಲ ಭಾರತ ಫಸ್ಟ್ ಫೀಲ್ಡಿಂಗ್ ಮಾಡಿ ನೆಕ್ಸ್ಟ್ ಚೇಸಿಂಗ್ಗೆ ಬರ್ತಾ ಇದೆ ಅಂದ್ರೆ ಅದಕ್ಕೂ ಒಂದಷ್ಟು ಲೆಕ್ಕಾಚಾರ ಇದೆ. ಸೊ ಅದನ್ನು ಕೂಡ ನೋಡ್ತಾ ಹೋಗೋಣ. ಮೊದಲ ಇನ್ನಿಂಗ್ಸ್ ನಲ್ಲಿ ಭಾರತ ಫೀಲ್ಡಿಂಗ್ ಅನ್ನ ಮಾಡಿ ಜಿಂಬಾಬ್ವೆ ಆಟಗಾರರು ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿದ್ರೆ ಸದ್ಯಕ್ಕೆ ಅವರು ಇರುವಂತಹ ಪೊಸಿಷನ್ ಅಥವಾ ಸಿಚುಯೇಷನ್ ನೋಡಿದ್ರೆ ಅವ್ರು ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿದ್ರೆ 150 ರನ್ಗಳನ್ನ ಕಲೆ ಹಾಕ್ತಾರೆ ಅಂತಾನೆ ಇಟ್ಕೊಳ್ಳೋಣ. ಈ ಗುರಿ ಬೆನ್ನಟ್ಟುವಂತ ಭಾರತ 12 ಅಥವಾ 13ನೇ ಓವರ್ನ ಒಳಗೆ ಟಾರ್ಗೆಟ್ ಅನ್ನ ರೀಚ್ ಆಗಬೇಕು. ಅಥವಾ ಜಿಂಬಾಬ್ವೆ 180 ರನ್ಗಳನ್ನ ಗಳಿಸಿದ್ರೆ ಭಾರತ 14ನೇ ಓವರ್ನ ಕೊನೆಯ ಎಸೆತದ ವೇಳೆಗೆ ಅದನ್ನ ಬೆನ್ನಟ್ಟಬೇಕಾಗುತ್ತೆ. ಸೊ ಚೇಸಿಂಗ್ ಮಾಡುವಾಗ ನಾವು 11 ಅಥವಾ 12 ಓವರ್ಗಳಿಗೆ ಈ ಪಂದ್ಯವನ್ನ ಆಡ್ತಾ ಇದ್ದೀವಿ ಅಂತ ಡಿಸೈಡ್ ಆಗಿರ್ಬೇಕು. ಯಾಕಂದ್ರೆ ಭಾರತಕ್ಕೆ ಕೇವಲ ಗೆಲುವು ಮಾತ್ರ ಅಲ್ಲ, ನೆಟ್ ರನ್ ರೇಟ್ ಸುಧಾರಣೆ ಮಾಡೋಕೆ ಹಾಗೆ ಸೆಮಿಫೈನಲ್ ಭರವಸೆಯನ್ನ ಜೀವಂತವಾಗಿರಿಸಿಕೊಳ್ಳೋಕೆ ಇಂತಹ ಸೂಪರ್ ಡೂಪರ್ ಪ್ರದರ್ಶನ ಬೇಕೇ ಬೇಕಿದೆ. ಜಿಂಬಾಬ್ವೆ ವಿರುದ್ಧ ವೆಸ್ಟ್ ಇಂಡೀಸ್ ಕೇವಲ 13 ಓವರ್ಗಳಲ್ಲಿ 150 ರನ್ಗಳನ್ನ ಗಳಿಸಿತ್ತು. ಭಾರತ ಕೂಡ ಈಗ ಅದನ್ನೇ ಮಾಡಬೇಕಿದೆ. ಇನ್ನು ಈ ಪಂದ್ಯದಲ್ಲಿ ಜಿಂಬಾಬ್ವೆ ತಂಡ ಭಾರತಕ್ಕೆ ಎದುರಾಳಿಯಾಗಿರೋದ್ರಿಂದ ಕಳೆದ ಪಂದ್ಯದ ಡ್ಯಾಮೇಜ್ ಕಂಟ್ರೋಲ್ಗೆ ಇದು ಒಂದು ಒಳ್ಳೆ ಅವಕಾಶ ಆಗಬಹುದು. ಅದು ಅಲ್ಲದೆ ಈ ಪಂದ್ಯ ಜಿಂಬಾಬ್ವೆ ಪಾಲಿಗೂ ಕೂಡ ಅಷ್ಟು ಈಸಿ ಇಲ್ಲ. ಯಾಕಂದ್ರೆ ಜಿಂಬಾಬ್ವೆ ಕೋಚ್ ಜಸ್ಟಿನ್ ಸ್ಯಾಮ್ಸನ್ ಅವರೇ ಈ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಜಿಂಬಾಬ್ವೆಯ ಪ್ಲೇಯಿಂಗ್ 11 ನಲ್ಲಿ ಆಡುವಂತ ಆಟಗಾರರ ಪೈಕಿ ಕೇವಲ 3 ಮಾತ್ರವೇ ಇದಕ್ಕೂ ಮುನ್ನ ಭಾರತದಲ್ಲಿ ಪಂದ್ಯವನ್ನ ಆಡಿರುವಂತ ಅನುಭವ ಇದೆ. ಸೊ ಉಳಿದವರೆಲ್ಲರೂ ಕೂಡ ಇದೇ ಮೊದಲ ಬಾರಿಗೆ ಭಾರತದಲ್ಲಿ ಪಂದ್ಯವನ್ನ ಆಡ್ತಾ ಇದ್ದಾರೆ. ಹೀಗಾಗಿ ಇಂಥ ಸಿಚುಯೇಷನ್ ಅನ್ನ ಬಳಸ್ಕೊಂಡು ಭಾರತ ಬಿಗ್ ಮಾರ್ಜಿನ್ ನಲ್ಲಿ ಗೆದ್ರೆ ಸೆಮೀಸ್ ಟಿಕೆಟ್ ಆಸೆಯನ್ನ ಇಟ್ಕೊಳ್ಬಹುದು. ಇಲ್ಲದೇ ಇದ್ರೆ ಅಷ್ಟೇ. ನಮಸ್ಕಾರ.